ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳ ನಡುವೆ ಬಿರುಕು ಮೂಡ್ತಾ ಅನ್ನುವಂತಹ ಪ್ರಶ್ನೆ. ಕಾರಣ ವಿನಯ್ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳು ಮಾಡ್ತಾ ಇರುವಂತಹ ಮೆಸೇಜ್ಗಳಿಗೆ ಅವರು ರಿಯಾಕ್ಟ್ ಮಾಡ್ತಾ ಇರುವಂತಹ ರೀತಿ. ಈ ವಿಷಯವಾಗಿ ರಜತ್ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ವಿನಯ್ ಮತ್ತು ರಜತ್ ನಡುವೆ ಬಿರುಕು ಮೂಡ್ತಾ ಹಾಗಾದ್ರೆ ರಜತ್ ಇಂದ ವಿನಯ್ ಗೌಡ ಅಂತರವನ್ನ ಕಾಯ್ದುಕೊಳ್ತಿದ್ದಾರಾ? ಜಾಲತಾಣದ ಮೂಲಕವೇ ವಿನಯ್ ಮೆಸೇಜ್ ಕೊಡ್ತಾ ಇದ್ದಾರಾ? ರಜತ್ನ ಅವಾಯ್ಡ್ ಮಾಡ್ತಾ ಇರುವಂತಹ ಸಂದೇಶವನ್ನ ಕೊಡ್ತಾ ಇದ್ದಾರಾ? ವಿನಯ್ ಗೌಡ ನಡೆ ಬಗ್ಗೆ ರಜತ್ ಹಾಗಾದ್ರೆ ಹೇಳೋದೇನು? ನಿಜಕ್ಕೂ ಅವರಿಬ್ಬರ ನಡುವೆ ಆ ರೀತಿಯಾದಂತಹ ಅಸಮಾಧಾನಗಳು ಅಂತರ ಕಾಣಿಸ್ತಾ ಇದೆಯಾ, ಅಥವಾ ಅದು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಕಾಣಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಮಚ್ ಹಿಡಿದು ರೀಲ್ಸ್ ಮಾಡಿದಂತಹ ಪ್ರಕರಣ ಸಂಬಂಧ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳ ಮಧ್ಯೆ ಈಗ ರೀಲ್ಸ್ ಬಿರುಕು ಮೂಡಿದೆ. ವಿನಯ್ ಗೌಡ ಮತ್ತು ರಜತ್ ನಡುವೆ ಬಿರುಕು ಮೂಡಿದೆಯಾ ಅನ್ನುವಂತಹ ಪ್ರಶ್ನೆಗೆ ಅವರ ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಮೆಸೇಜ್ಗಳು ಸಾಕ್ಷೀಕರಿಸ್ತಾ ಇದೆ. ರಜತ್ನಿಂದ ವಿನಯ್ ಅಂತರವನ್ನ ಕಾಯ್ದುಕೊಳ್ತಾ ಇರೋದು ಇದರಲ್ಲಿ ಕಾಣಿಸ್ತಾ ಇದೆ. ಇದೇ ವಿಷಯವಾಗಿ ರಜತ್ ಪ್ರತಿಕ್ರಿಯಿಸಿದ್ದಾರೆ. ಅವರಿಗೆ ನಿಜಕ್ಕೂ ಇದು ಬೇಸರ ತಂದಿದೆಯಾ, ಅಥವಾ ಅದು ಅವರ ಪರ್ಸನಲ್ ಚಾಯ್ಸ್, ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನಿದ್ದಾರಾ? ಈ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಮಚ್ ಹಿಡಿದು ರೀಲ್ಸ್ ಮಾಡಿದ್ರು, ಆ ನಂತರದಲ್ಲಿ ಇಬ್ಬರು ಕೂಡ ಜೈಲಿಗೆ ಹೋಗಬೇಕಾಯಿತು. ಈಗ ವಾಪಸ್ ಹೊರಗೆ ಬಂದಿದ್ದಾರೆ. ಆ ನಂತರದಲ್ಲಿ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಮಾಡಿದ್ದು ತಪ್ಪು, ಇದರ ಅರಿವಿಲ್ಲದೆ ನಾವು ಮಾಡಿದ್ವಿ ಅಂತೆಲ್ಲ ಹೇಳ್ಕೊಂಡಿದ್ರು.